ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಡಿಸಿಎಂ ನಡುವೆ ನಾಯಕತ್ವ ತಿಕ್ಕಾಟದ ಮಧ್ಯೆ ಅಧಿವೇಶನದ ಸಂದರ್ಭದಲ್ಲಿ ಸದ್ದು ಮಾಡ್ತಾ ಇರೋದು ಡಿನ್ನರ್ ಪಾಲಿಟಿಕ್ಸ್. ಈಗ ಅಧಿವೇಶನದಲ್ಲೇ ಸದ್ದು ಮಾಡಿದೆ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಡಿನ್ನರ್ಗೆ 10 ದಿನ ಬ್ರೇಕ್ ಹಾಕಿ ಸದನ ಸರಿಯಾಗಿ ನಡೆಯುತ್ತೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ರಾತ್ರಿ ಡಿನ್ನರ್ ಮಾಡ್ತಾರೆ, ಮಾಹಿತಿ ಇಲ್ಲೇ ಸದನಕ್ಕೆ ಬರ್ತಾರೆ. ಹೇಳೋರು ಕೇಳೋರು ಇಲ್ಲದಂತಾಗಿದೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಚಿವರ ಉತ್ತರದಲ್ಲಿ ಸ್ಪಷ್ಟತೆ ಬೇಕು ಅಂತ ಹೇಳಿ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕರ್ನಾಟಕಕ್ಕೆ ಅದು ಸುಳ್ಳ ಈ ತರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಇದಿಲ್ಲ. ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ, ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನೂ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕಿಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ ಮೊನ್ನೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ. ಇಲ್ಲಿ ನನಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ. ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು ನಾನು ನೋಡಿದೆ, ನಮ್ಮ ಪಕ್ಕದ ರೂಮು ಕೇಳಿದೆ ಏನಪ್ಪ ಅಂತ. ಹೆಸರು ಹೇಳೋದು ಬೇಡ. ರಾತ್ರಿ ಇಲ್ಲ ನಾನು ಎರಡೂ ತಪ್ಪಿಸ್ಬೇಕು. ಅಲ್ಲಿ ಓದಂಗೂ ನೀವ್ಯಾಕೆ ಅವ್ರಿಗೆ ಬೆಂಬಲ ಮಾಡಿ? ಯಾರಿಗಿಲ್ಲ, ನನಗೆ ಸದನ ಮುಂದೆ ನಡಬೇಕು. ಇಲ್ಲೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ಹೇಗೆ? 2 ಗಂಟೆಗೆ ಮುಗಿಸ್ಬೇಕು. ಉತ್ತರ ಕನ್ನಡ ಬಗ್ಗೆ ಮಾತಾಡಿಲ್ಲ, ಮಂತ್ರಿ ಆಗ್ಬೇಕು ಅಂತ ವಿಚಾರ ಇಲ್ಲ. ನನಗೆ ಸದನವನ್ನು ಈಗ ಖಂಡಿತವಾಗಿಯೂ ಇಲ್ಲ. ನಿಮಗೆ ರೇಸ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ತಮ್ಮ ಸಲಹೆ ಸೂಚನೆ ಈಗ ಏನ್ ಮಾಡ್ಬೋದು? ಏನ್ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕಕ್ಕೆ. ಅದು ಸುಳ್ಳ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲೇ ಕೈಪಾಳ್ಯದಲ್ಲಾಗ್ತಾ ಇರುವಂತಹ ಈ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ 30ಕ್ಕೂ ಹೆಚ್ಚು ಶಾಸಕರು, ಸಚಿವರು, ಬಿಜೆಪಿಯ ಉಚ್ಚಾಟಿತ ಶಾಸಕರು ಎಲ್ಲರೂ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಅದಕ್ಕೂ ಮುಂಚೆ ಫಿರೋಜ್ ಸೇಠ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು ಮೊನ್ನೆ ಬುಧವಾರ ರಾತ್ರಿ. ಅಲ್ಲಿ ಅಹಿಂದ ನಾಯಕರ ದೊಡ್ಡ ಸಮಾಗಮ ಆಗಿತ್ತು. ಶಾಸಕರು, ಸಚಿವರು ಎಲ್ಲರೂ ಭಾಗಿಯಾಗಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಮಾಡಿಬಿಟ್ರು. ಅಲ್ಲೂ ಒಂದಿಷ್ಟು ನಾಯಕರ, ಎಸ್ಟಿ ನಾಯಕರ ಸಮಾಗಮ ಆಯಿತು, ಅಲ್ಲಿ ಸಭೆ ಆಯಿತು. ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯಾಗಬೇಕು. ಆದ್ರೆ ಸರ್ಕಾರ ಕಂಪ್ಲೀಟ್ ಆಗಿ ನಾಯಕತ್ವ ವಿಚಾರದಲ್ಲಿ ಬ್ಯುಸಿ ಇದೆಯಾ? ಬಣಗಳನ್ನ ದೊಡ್ಡದು ಮಾಡ್ಕೊಳ್ಳೋದು ಅಥವಾ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳೋದ್ರಲ್ಲಿ, ಶಾಸಕರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ಬ್ಯುಸಿ ಆಗಿದೆಯಾ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿನೇ ಇನ್ನೊಂದು 10 ದಿನಗಳ ಕಾಲ ಇರೋದು ಅಧಿವೇಶನ. 21ಕ್ಕೆ ಅಧಿವೇಶನ ಮುಕ್ತಾಯ ಆಗ್ಬಿಡುತ್ತೆ. 10 ದಿನಗಳ ಕಾಲ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಹಾಗಾಗಿ 10 ದಿನಗಳ ಕಾಲ ಎಲ್ಲಾ ಡಿನ್ನರ್ ಮೀಟಿಂಗ್ಗಳಿಗೆ, ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿ ರಾತ್ರಿ ಡಿನ್ನರ್ ಪಾಲಿಟಿಕ್ಸ್ಗೆ, ಡಿನ್ನರ್ ಮೀಟಿಂಗ್ಗೆ ಅಂತ ಹೇಳಿ ಹೋಗ್ತಾರೆ. ಬೆಳಗ್ಗೆ ಬಂದು ಉತ್ತರ ಕೊಟ್ಟಾಗ ಅವ್ರ ಉತ್ತರದಲ್ಲೂ ಕೂಡ ಸ್ಪಷ್ಟನೆ ಇಲ್ಲ. ಪ್ರಶ್ನೆ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರವನ್ನು ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.